ಶ್ರೀನಿವಾಸ ಸ್ಟಾರ್ಟ್ ಆಯ್ತಾ? ಏನು ವಾಲ್ಯೂಮ್ ಏನು ಬಂದಿಲ್ಲ? जगन्नाथ केतिना क्रियते पुत्र दीपिका हरि ओम ಶಾಸ್ತ್ರಯೋನಿತ್ವಾಧಿಕರಣದಲ್ಲಿ ಜನ್ಮಾಧಿಕರಣದಲ್ಲಿ ಜಗಜ್ಜನ್ಮಾದಿಷ್ಟಕರ್ತೃ ಯಾರು ಅನ್ನುವ ಪ್ರಶ್ನೆಗೆ ಜಿಜ್ಞಾಸ್ಯ ಬ್ರಹ್ಮ ಯಾರು ಅಂತ ಹೇಳಿದ್ದಕ್ಕೆ ಓಂ ಗುಣಪರಿಪೂರ್ಣನಾದಂತಹ ಬ್ರಹ್ಮಶಬ್ದವಾಚ್ಯನಾದಂತಹ ವಿಷ್ಣು ಅವನ ಜಿಜ್ಞಾಸೆಯನ್ನು ಮಾಡಬೇಕು ಅಂದ್ರು. ಅಂದ್ರೆ ಅವನ ಬಗ್ಗೆ ಶ್ರವಣಾದಿ ಸಾಧನೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಜನ್ಮಾಧಿಕರಣದಲ್ಲಿ ಸ್ಪಷ್ಟವಾಗಿ ಸೃಷ್ಟಿಯಾದ್ಯಷ್ಟಕರ್ತೃ ಯಾರು ಅಂತ ಅನ್ನೋದನ್ನ ನಿರೂಪಣೆ ಮಾಡುವಾಗ ಸೃಷ್ಟಿಯಾದ್ಯಷ್ಟಕರ್ತೃ ಇತರ ದೇವತೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜಿಜ್ಞಾಸ್ಯ ಬ್ರಹ್ಮದ ಲಕ್ಷಣ ಏನು ಅಂತ ಕೇಳಿದ್ದಕ್ಕೆ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳು ಬರ್ತದೆ ಅಂತ ಹೇಳಿ ವೇದಗಳು ಪ್ರತಿಪಾದನೆ ಮಾಡ್ತಾ ಇದೆ. ಅವನು ಜಿಜ್ಞಾಸ್ಯ ಬ್ರಹ್ಮ, ಬೇರೆ ಯಾರು ಅಲ್ಲ. ಅದಕ್ಕೆ ನಾನು ಅನುಮಾನ ಮಾಡ್ತೀನಿ, ರುದ್ರಾದಿ ದೇವತೆಗಳು ಜಿಜ್ಞಾಸ್ಯ ಬ್ರಹ್ಮರಾಗಲಿ ಜಗತ್ಕಾರಣತ್ವ ಅವ್ರಿಗೆ ಬರಲಿ ಯಾರನ್ನ ಎಷ್ಟಕರ್ತೃ ಅಂತ ಹೇಳಿ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾ ಇದೆಯೋ, ಯಾರು ಶಾಸ್ತ್ರ ಪ್ರತಿಪಾದನೆಯಿದ್ದಾನೋ ಅವನನ್ನ ಜಿಜ್ಞಾಸ್ಯ ಬ್ರಹ್ಮ, ಅವನು ಜಗತ್ಕಾರಣ ಅಂತ ಅನುಸಂಧಾನ ಮಾಡಬೇಕು ಹೊರತು ಯಾರನ್ನ ವೇದಗಳು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇಲ್ಲ ಅವರನ್ನ ಅಪೌರುಷೇಯವಾದ ವೇದ ಪ್ರಮಾಣಕ್ಕೆ ವಿರುದ್ಧವಾದ ಅನುಮಾನಾದಿಗಳಿಂದ ರುದ್ರಾದಿ ದೇವತೆಗಳನ್ನ ಜಗತ್ಕಾರಣರು ಅಂತ ನಾವು ಇಲ್ಲ. ಅದರ ಮೇಲೆ ಬೆಳಗ್ಗೆ ಬಂದಂತಹ ವಿಷಯ ಏನು ಚಿಂತನೆ ಮಾಡಬೇಕಾದ್ರೆ, ಮಾಯಾವಾದ ಮತ ರೀತಿಯ ನಮ್ಮನಿಗೆ ಏನು ಸ್ಥಾನ ಇದೆ, ಆ ಬ್ರಹ್ಮನ ನಿರ್ಗುಣತ್ವ ಮೊದಲಾದವುಗಳೇನಿದೆ ಎಲ್ಲವೂ ಕೂಡ ಮಾಯೆಯಿಂದ ಬಂದಿರತಕ್ಕಂಥ ನಿಮ್ದು ಮಾಯಾವಾದಿಗಳಲ್ಲಿ ಇದೆ ಅಂತ ಹೇಳಲಿಕ್ಕಿಲ್ಲ. ಇದೆ ಅಂದರೆ ಯಾವ ಅಧಿಕರಣದಲ್ಲಿ ಇದೆ, ಎಲ್ಲಿ ಕೂತಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲಿ ಕೂತಿದೆ ಅಂತ ಬರುವಾಗ ಅದು ಕೂತಿರುವ ಜಾಗ ಸತ್ಯವೋ ಸುಳ್ಳು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಇದೆ ಅಂದ್ರೆ ಇದೆ ಅಂತ ಹೇಳ್ಬೇಕಷ್ಟೇ, ನಾವು ಪ್ರಶ್ನೆ ಮಾಡೋದಾಗಿಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಅದೇ ಆ ಬ್ರಹ್ಮವೇ ಜೀವ ಆಗ್ತದೆ. ಆಚಾರ ಕೇಳಿದ ಮೂಲ ಪ್ರಶ್ನೆ
ಅಜ್ಞಾನ ಬಂತು ಅಂತ ಹೇಳ್ತೀರಪ್ಪ, ಅಜ್ಞಾನ ಅನ್ನೋದು ಗೆಲ್ಲಿತ್ತು, ಅಜ್ಞಾನ ಅನ್ನೋ ಪಾಸ ಹೋಯ್ತು ಅಂತ ನೀವು ಹೇಳಿದ್ರಿ. ಆ ಅಜ್ಞಾನ ಎಲ್ಲಿತ್ತು? ಆಚಾರ್ಯಗಳ ಪ್ರಶ್ನೆ, ಆ ಅಜ್ಞಾನ ಏನಿತ್ತು? ಅಜ್ಞಾನದ ಪ್ರಭಾವ ಅಂತ ನೀವು ಅಂದ್ರಲ್ಲ, ಪ್ರಭಾವ ಬೀರ್ಬೇಕಾದ್ರೆ ಅಜ್ಞಾನ ಅಂತ ಒಂದು ವಸ್ತು ಇರ್ಬೇಕು ನಿಮ್ಗೆ. ಅಜ್ಞಾನ ಅನ್ನೋ ವಸ್ತು ಇದೆ ಅಂತಂದ್ರೆ ಅದ್ವೈತ ಬಿತ್ತು. ಯಾಕೆ? ಮಾಯಾವಾದ ಸಿದ್ಧಾಂತ ಪ್ರಕಾರ ಬ್ರಹ್ಮ ಒಂದೇ ಸತ್ಯ, ಅಜ್ಞಾನ ಬಂತು, ಅದ್ವೈತ ಹೋಯ್ತಲ್ಲಿ. ಅಜ್ಞಾನ ಇದೆ ಅಂತ ಒಪ್ಕೊಂಡ್ರೆ ಅಜ್ಞಾನ ಒಂದ್ ಸತ್ಯ ಆಯ್ತು, ಬ್ರಹ್ಮ ಒಂದ್ ಸತ್ಯ ಆಯ್ತು, ಎರಡು ಸತ್ಯ ಆಯ್ತು. ಎರಡು ಸತ್ಯ ಬಂದ್ರೆ ಅದ್ವೈತ ಬಿತ್ತಲ್ಲ, ಅಲ್ಲಿ ಬಿತ್ತ ಇಲ್ಲ. ಅದಕ್ಕೆ ನಾವು ಕೇಳ್ತೀವಿ, ನಿಮ್ಮ ಸಿದ್ಧಾಂತ ಸ್ಥಾಪನೆ ಮಾಡ್ಬೇಕಾದ್ರೆ ಫಸ್ಟ್ ಅಜ್ಞಾನ ನೀವು ಇದ್ ಮಾಡ್ರಿ, ಸಮರ್ಥನೆ ಮಾಡ್ರಿ. ಅಜ್ಞಾನ ಇವತ್ತಿನ ತನಕ ನಾವೆಲ್ಲ ಕೇಳ್ತಿರೋ ಪ್ರಶ್ನೆ ಇದೆ, ಅಜ್ಞಾನ ಯಾರಿಗಿದೆ? ಜೀವನಿಗಿದೆ ಅಂತಂದ್ರೆ ಜೀವ ಬಂದಿದ್ದೆ ಅಜ್ಞಾನದಿಂದ ಅಲ್ವಾ? ಬ್ರಹ್ಮಕ್ಕೆ ಅಜ್ಞಾನ ಬಂದು ಜೀವ ಆಗ್ಬಿಟ್ಟ, ಅಂದ್ರೆ ಅಜ್ಞಾನದಿಂದ ಜೀವ ಆಗಿದ್ದು. ಆದ್ರಿಂದ ಜೀವದ ಅಜ್ಞಾನದಿಂದ ಬಂದವರಿಗೆ ಅಜ್ಞಾನ. ನನ್ನ ಮೇಲೆ ನಾನು ಕೂತಿದ್ದೀನಿ ಅಂದ್ರೆ ಆಗಲ್ಲ. ನೀವೆಲ್ಲಿ ಕೂತಿದ್ದೀರಿ ಅಂದ್ರೆ ನನ್ನ ಮೇಲೆ ಕೂತಿದ್ದೀನಿ ಅಂತ, ಇಲ್ಲ ನನ್ನ ಮೇಲೆ ನಾನು ಕೂತ್ಕೊಂಡಿದ್ದೀನಿ ಅಂದ್ರೆ ಆಗಲ್ಲ. ಅಜ್ಞಾನದಿಂದ ಬಂದ ಜೀವನಿಗೆ ಅಜ್ಞಾನವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ? ಬ್ರಹ್ಮನಿಗೆ ಅಜ್ಞಾನ ಹೇಳ್ಬಿಟ್ರೆ ಅಜ್ಞಾನ ಅಂತ ಒಂದು ಗುಣ ಹೇಳಲಾಗಾಯಿತು. ನಿರ್ಗುಣನಾದ ಅದ್ವೈತ ಬ್ರಹ್ಮನಿಗೆ ಅಜ್ಞಾನ ಅಂತ ಒಂದು ಗುಣ ಇದೆ, ನೀವು ತಗೊಂಡ ಆಗಲ್ಲ. ನೀವು ಅಜ್ಞಾನವನ್ನ ಯಾವ ರೀತಿ ಸಮರ್ಥನೆ ಮಾಡ್ಲಿಕ್ಕೆ ಹೋದ್ರು ಕೂಡ ನೀವು ಸಿಕ್ಕಾಗುತ್ತೀರಿ. ಮೊದಲು ಅಜ್ಞಾನವನ್ನ ಸಮರ್ಥನೆ ಮಾಡ್ರಿ. ಅದಕ್ಕೆ ಅವ್ರು ಹೇಳೋದೇನು, ಅಜ್ಞಾನವನ್ನ ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದೇ ಉತ್ತರ ಅಂತ. ಆಗಲ್ಲ ಅವರಲ್ಲಿ, ನೀವು ಒಪ್ಕೊಳ್ಳಿ ಬಿಡಿ, ಅಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳೋದು ಅಜ್ಞಾನ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದೇ ನಮ್ಮ ಮತಕ್ಕೊಂದು ಭೂಷಣ ಪ್ರಾಯ ಅಂತ ಹೇಳ್ತಾರೆ ಸ್ವಾಮಿ. ದುರ್ಘಟತ್ವಂ ಅವಿದ್ಯಾಯ ಭೂಷಣಂ ನತು ದೂಷಣಂ. ಅವಿದ್ಯೆ ಯಾರಿಗಿದೆ ಅಂತ ಅನ್ನೋದನ್ನ ಕೂಡಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದೇ ನಮ್ಮ ಮತ ಸ್ಪೆಷಾಲಿಟಿ ಅಂತ ಮಾಯಾವಾದಕ್ಕೆ ಸಿದ್ಧಾಂತ. ಅದು ಕಲ್ಪನೆ ಅದೇ ಮಾಯಾವಾದ ಮತವನ್ನ ಎಷ್ಟು ಯಾವುದೋ ಒಂದು ಭ್ರಾಂತಿಲಿ ಫಾಲೋ ಮಾಡ್ತಾ ಇದ್ದಾರೆ ಬಿಟ್ಬಿಟ್ರೆ, ಮೂಲ ಸಿದ್ಧಾಂತವನ್ನು ಓದ್ಬಿಟ್ರೆ ಯಾರು ಫಾಲೋ ಮಾಡಲ್ಲ, ಓಡ್ಬಿಡ್ತಾರೆ ಬಿಟ್ಬಿಟ್ರೆ. ಸಿದ್ಧಾಂತ ಗೊತ್ತಿಲ್ಲ ಯಾರಿಗೂ, ಗ್ರಂಥ ಓದ್ತಿಲ್ಲ, ಬರೀ ಯಾವುದೋ ಪೂಜೆ ಪುರಸ್ಕಾರ ಇಷ್ಟ ಬಂದಿದ್ರೆ ಪೂಜೆ ಮಾಡೋದು. ಶಂಕರ ಭಾಷ್ಯ ಓದಿದ ವಿದ್ವಾಂಸರಿಗೆ ಅಜ್ಞಾನವನ್ನ ಸಮರ್ಥನೆ ಮಾಡುವ ಕ್ರಮ ಇದೆ. ಭಾಷೆ ನಾನೇ ದೇವರಾಗ್ತೀನಿ ಅಂದಾಗ ಎಂಥವನಾಗ್ಲಿ ಅಲ್ಲಿ ಬಿದ್ಬಿಡ್ತಾನೆ. ಅಲ್ಲಿ ಎಷ್ಟು ಓದಿರೋದು ಏನು ಅಲ್ಲೋ, ನಮಗ ದೋಷ, ನಮ್ಮಲ್ಲಿ ದೋಷ ಅದು ಅದ್ವೈತ ಅಲ್ಲ. ದುರ್ಗುಣ ಸುಗುಣ ಪ್ರಶ್ನೆ ಬರಲ್ಲ ಅಲ್ಲಿ. ಅದ್ವೈತ ಬ್ರಹ್ಮನ ಬಗ್ಗೆ ಮಾತಾಡುವಾಗ ಅಜ್ಞಾನ ಇದೆ ಅಂದ್ರೆ ಗುಣ ಹೇಳಿದಾಗ ಆಯ್ತು. ನೀವು ದುರ್ಗುಣವ ಸುಗುಣವ ಪ್ರಶ್ನೆ ಬರಲ್ಲ ಅಲ್ಲಿ, ಒಂದು ಗುಣದ ಬಗ್ಗೆ ಮಾತಾಡಿದಾಗ ಆಯ್ತಲ್ಲ. ಆಯ್ತಾ? ದೇವ್ರ ಮಾಯ, ಅದೇ ದೇವ್ರ ಮಾಯ. ಯಾಕೆ ಅಂದ್ರೆ ಮೂಲ ಸಿದ್ಧಾಂತ ಎಲ್ಲರಿಗೂ ಸಿಗಬಾರದು ಅನ್ನೋದು ಯಾರು ಸಜ್ಜೀವರಿದ್ದಾರೆ ಆಕ್ಚುವಲ್ ಆಗಿ ಈ ಜೀವರಾಶಿಯಲ್ಲಿ ಮುಖ್ಯವಾಗಿ ದೇವರು ಬಹಳ ಕಡಿಮೆ. ಅಸುರಾಹ ಬಹಳಾಹ ಅಂತ ಆಚಾರ ಮಾಡ್ತಾರೆ. ಅಸುರಾಹ ಬಹಳಾಹ ಎಷ್ಟು ತಮೋಯೋಗ್ಯ
ಬಗ್ಗೆ ಇವರು ಅದಕ್ಕೆ ಜಾಸ್ತಿ, ಯಾವತ್ತು ದೇವತೆಗಳ ಗುಂಪಿನಿಂದ ಅದಕ್ಕೆ ಜಾಸ್ತಿ. ಅದಕ್ಕೆ ತಾನೇ ದೇವರು ಮೋಹ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಒಳ್ಳೇದಾಗಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಮಾಯಾವಾದದ ಹತ್ರ ಹೋಗ್ಬೇಡಿ. ಅಥೋ ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ನಿಮಗೆ ಒಳ್ಳೇದಾಗಬೇಕು, ಜೀವನದಲ್ಲಿ ಒಳ್ಳೆ ದಾರಿ ಹೋಗ್ಬೇಕು ಅನ್ನೋ ಆಸೆ ಇದ್ರೆ ಮಾಯಾಮತವನ್ನ ಹೇಯ ಮಾಡಿ ನಿರಾಕರಣೆ ಮಾಡಿ. ಓದ್ಲೇಬೇಕು ಅಲ್ಲ. ಉಪನಿಷತ್ ಅದೇನು ಪಾಠ ಮಾಡೋದು ನಮಗೆ. ಫಸ್ಟ್ ನೀನು ಸಿದ್ಧಾಂತ ಓದೋದಕ್ಕಿಂತ ಪೂರ್ವಪಕ್ಷ ಓದು ಅಂತ. ಅಥೋ ಭೂಯೈವತ್ತೆ ತಮೋ ಯೋ ವಿದ್ಯಾಯಾಮೃತ. ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾಪನೆ ನಿಜವಾದ ಸಿದ್ಧಾಂತ ಸ್ಥಾಪನೆ. ಪರಮತ ನಿರಾಕರಣ ಇಲ್ಲದ ಕೇವಲ ಸಮತ ಅಂತ ಹೋದ್ರೆ ಅದಾಗಲ್ಲ. ಅಥೋ ಅಧಿಕರ್ಯೋ ವ್ಯಕ್ತಮು ಯಾಂತ್ರಿಕೇಶಾಂ ಅನಿಂದಕಾಮ ಅಂತ ಆಚಾರ್ಯ ಹೇಳ್ತಾರೆ. ಪರಮತಗಳ ಪ್ರಮೇಯಗಳನ್ನು ಮತ್ತೆ ವ್ಯಕ್ತಿದ್ವೇಷ ಅಲ್ಲ, ಪರಮತಗಳ ಪ್ರಮೇಯವನ್ನು ನಿಂದನೆ ಮಾಡಲಿಲ್ಲ ಅಂತಂದ್ರೆ ನರಕದಲ್ಲಿ ಸ್ವಲ್ಪ ಅಧಿಕ್ಯ ಇದೆ ಅಂತ, ಹೆಚ್ಚು ದುಃಖ ಬರುತ್ತೆ. ಮತ ದುರ್ಬಲ, ಮತಿ ದುರ್ಬಲ ಅಲ್ಲ, ಮತ ದುರ್ಬಲ ಆಗಿದೆ ಅಂತ. ಅದರಿಂದ ಅವರಲ್ಲಿ ಕೆಲವು ವಿಷಯಗಳು ಅದಕ್ಕೋಸ್ಕರನೇ ಜೀವವಾದಗಳು ಅಂತ ಇತ್ತು. ಒಂದೇ ಜೀವ ಬೆಳೆಗಳು, ಒಂದೇ ಜೀವ ಇದ್ದುದನ್ನು ಸಮರ್ಥನೆ ಮಾಡ್ಲಿಕ್ಕೆ ಆಗದೆ ಬಹುಜೀವವಾದಕ್ಕೆ ಜಂಪಾದರು. ಈಗ ಬಹುಜೀವವಾದಕ್ಕೊಂದು ಸಮರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಪರಿಚಿತಂತ ಮೇಧಾವಿಗಳು ಸೀದಾ ಆ ನಿರ್ಗುಣ ಬ್ರಹ್ಮನ ಶಿವ ಅಂತ ಮಾಡ್ಕೊಡ್ಸ್ಬಿಟ್ರು. ಶೈವಾದ್ವೈತ ಅಲ್ಲಿಂದ ಆರಂಭ ಆಗಿತ್ತು. ಶಿವಾರ್ಪಣ ಇವಾರ್ಪಣ ಅಂತ ಅಲ್ಲಿಂದ ಆರಂಭ ಆಗಿತ್ತು ಅವೆಲ್ಲ ಶಿವ ಪೂಜೆ. ಈಗ ಮಾಯಾವಾದಿಗಳಿಗೆ ಶಿವ ಕೇಶವರಲ್ಲಿ ಭೇದವಿಲ್ಲ ಅಂತಂದ್ಮೇಲೆ ಯಾರು ಪೂಜೆ ಮಾಡೋದೇನು? ಈ ದೃಷ್ಟಿಯಲ್ಲಿ ಇತರ ಭಗವಂತನಿಗಿಂತ ನೀವು ಅನುಮಾನವಾಣಿಯೂ ಕೂಡ ಜಗತ್ ಕಾರಣರು, ಜಗತ್ತಿನವರು ಕಾರಣಭೂತರಾಗಿದ್ದಾರೆ ಅಂತ ಅನುಸಂಧಾನ ಮಾಡೋದಾಗಿಲ್ಲ. ಯಾಕೆ ಮಾಡೋ ಹಾಗಿಲ್ಲ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಅಂದ್ರೆ ನೀವು ವಿಷ್ಣುವನ್ನ ಜಗತ್ಕಾರಣ ಅಂತ ನೀವು ಹೇಳಿದ್ರಿ ಅಲ್ವಾ? ಜಗತ್ಕಾರಣತ್ವ ಅಂತನ್ನೋದು ವಿಷ್ಣುವಿಗೆ ನಿಮಗೆ ಸಿಕ್ಕಿರೋ ವೇದದ ಪ್ರಮಾಣದಲ್ಲಿ ಸರ್ವೋತ್ತಮ ಯಾರು? ವಿಷ್ಣು. ನಮಗೆ ಸಿಕ್ಕಿರೋ ಟೆಕ್ಸ್ಟ್ ಅಲ್ಲಿ ಶಿವ, ಇವ್ರಿಗೆ ಸಿಕ್ಕಿರೋ ಟೆಸ್ಟ್ ಅಲ್ಲಿ ಸ್ಕಂದ ಅಲ್ವಾ? ನಮಗೆ ಈಗ ವೇದಗಳು ಸೀಮಿತ ಸಿಕ್ಕಿರುವಂತದ್ದು. ಅನಂತ ವೇದಗಳಿದೆ. ಆ ಅನಂತ ವೇದಗಳಲ್ಲೇ ಬೇಕಾದಷ್ಟು ಶಾಖೆಗಳನ್ನ ಯಾರು ನೋಡಿದ್ದಾರೆ? ನೋಡಿ. ಆದ್ರಿಂದ ಇವಾಗ ಇರುವಂತಹ ವೇದದ ರಾಶಿಯಲ್ಲಿ ವಿಷ್ಣು ಸರ್ವೋತ್ತಮತ್ವ ಅವನೇ ಜಗತ್ಕಾರಣ, ಆದ್ದರಿಂದ ಜಿಜ್ಞಾಸ್ಯ ಬ್ರಹ್ಮ ಅವನೇ ಅಂತ ಹೇಳ್ತಾ ಇದ್ರು. ಬೇರೆ ಯಾವುದೋ ಒಂದು ವೇದ ಶಾಖೆಯಲ್ಲಿ ಬೇಕಾದಷ್ಟಿದೆ. ಇತ್ಯಾದಿಯಾದ ವೇದವಾಕ್ಯಗಳಲ್ಲಿ ರುದ್ರಾದಿ ದೇವತೆಗಳೇ ಜಗತ್ಕಾರಣರು ಯಾಕೆ ಆಗಿರಬಾರ್ದು? ಪೂಜೆ ಮಾಡಿ. ಅದಕ್ಕೆ ವೇದವ್ಯಾಸರಂತಾರೆ ಓಂ ತತ್ತು ಸಮನ್ವಯ. ಓಂ ಇಲ್ಲಿ ತತ್ತು ಸಮನ್ವಯ. ತೂ ತತ್ ತೂ ಸಮನ್ವಯ. ತೂ ಹೇಳ್ತಾರೆ ತು ಶಬ್ದ ಏವಾರ್ಥೆ. ತೂ ಅಂದ್ರೆ ಏವ, ಏವ ಅಂದ್ರೆ ಇದೆ, ಇದೆ. ಯಾವುದು ಇದೆ ಅದಕ್ಕೆ ಹೇಳ್ತಾರೆ ವಿಷ್ಣುವಾಕ್ಯಂ ಬ್ರಹ್ಮ ಏವ ಸಂ ಮುಖ್ಯತಃ ಸರ್ವಶಾಸ್ತ್ರ ಯೋನಿ ತದ್ರಾದಿ. ಏನಿದೆ ಬ್ರಹ್ಮಸೂತ್ರದಲ್ಲಿ ತು ಸಮನ್ವಯ. ತು ಅನ್ನುವ ಶಬ್ದ ಏನ್ ಹೇಳ್ತಾ ಇದೆ? ಬೇಕಾದರೆ ಬರುವುದು ಶಬ್ದಕ್ಕೆ ಶಬ್ದ ಏನು ಏವಾರ್ಥೆ. ಏವ ಅಂದ್ರೆ ಅದೇ
ತದೇವ ಅದೇನೆ ಅದು ಅಂದ್ರೆ ಯಾವುದು? ತದೇವ ತತ್ ತು ತದೇವ ತದೇವ ಅಂದ್ರೆ ಇಲ್ಲಿ ತನಕ ಹಿಡ್ಕೊಂಡ್ಬಂದಲ್ಲ, ನಾರಾಯಣನೇ ವಿಷ್ಣುವೇ ಮುಖ್ಯವಾಗಿ ಶಾಸ್ತ್ರಯೋನಿ, ಸಮಸ್ತ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದನು. ನಿಮಗೆ ಸಿಗುವಂತಹ ವೇದ ಇರಲಿ, ಸಿಗದೆ ಇರುವಂತಹ ಟೆಕ್ಸ್ಟ್ ಇರಲಿ, ಬೇರೆ ಇನ್ಯಾವುದೋ ವೇದವಾಕ್ಯ ಇರಲಿ, ಆ ಎಲ್ಲ ವೇದವಾಕ್ಯಗಳಿಂದಲೂ ಕೂಡ ಮುಖ್ಯವಾಗಿ ಸರ್ವಶಬ್ದ ಪ್ರತಿಪಾದ್ಯ, ಸಮಸ್ತ ಶಾಸ್ತ್ರ ಪ್ರತಿಪಾದ್ಯ ಅಂತ ಪ್ರಸಿದ್ಧನಾದವನು ಯಾರು? ನಾರಾಯಣನೇ. ಯಾಕೆ? ಕುತಃ ಕೇಳ್ತೀವಿ. ಸಮನ್ವಯ ಹಾಗೆ ಸಮೀಚೀನ ಉಪಕ್ರಮಾದಿ ತಾತ್ಪರ್ಯ ಲಿಂಗಾದಿತ್ಯರ್ಥ. ಒಂದು ವೇದಕ್ಕೆ ಪ್ರತಿಪಾದ್ಯ ಯಾರು ಅಂತ ನಿರ್ಣಯ ಮಾಡಬೇಕು. ನಿರ್ಣಯ ಮಾಡೋದು ಹೇಗೆ ಅಂತಂದ್ರೆ ಉಪಕ್ರಮ, ಉಪಸಂಹಾರ, ಅರ್ಥವಾದ, ಅಪೂರ್ವಕ ಹಾಗೆಲ್ಲ ಇದೆ. ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳು ಅಂತ ಇದೆ. ಆ ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳನ್ನ ಇಟ್ಕೊಂಡು ನೋಡಿದರೆ ಏನಂತಂತೆ ನಿಮ್ಗೆ? ಎಲ್ಲ ವೇದಗಳ ಮುಖ್ಯ ಪ್ರತಿಪಾದನಾದವನು ವಿಷ್ಣುವೇ ಅನ್ನೋ ಜ್ಞಾನ. ತತ್ವ ಸಮನ್ವಯ ಅನ್ನೋ ಶಬ್ದದ ಅರ್ಥ ಏನು? ಇನ್ನೊಮ್ಮೆ ಅನುಸಂಧಾನ ಮಾಡೋದಾದ್ರೆ ತು ಅಂದ್ರೆ ಏನು? ಸುಶಬ್ದ ಏವ ಏವ ಅವನೇನೆ. ಯಾರು ಅವನೇನೆ? ಬ್ರಹ್ಮನಾದ ನಾರಾಯಣನೇ ಮುಖ್ಯವಾಗಿ ಸಮಸ್ತ ಶಾಸ್ತ್ರ ಪ್ರತಿಪಾದ್ಯ, ಬೇರೆ ಯಾರು ಅಲ್ಲ. ರುದ್ರಾದಿ ದೇವತೆಗಳು ಮುಖ್ಯವಾಗಿ ಸಮಸ್ತ ಶಾಸ್ತ್ರ ಪ್ರತಿಪಾದ್ಯರಲ್ಲ. ಯಾಕೆ? ಸಮನ್ವಯ, ಉಪಕ್ರಮ, ಉಪಸಂಹಾರಾದಿ ತಾತ್ಪರ್ಯ ನಿರ್ಣಾಯಕವಾದ ಲಿಂಗಗಳು. ಅಂದ್ರೆ ನೀವು ಒಂದು ವೇದವಾಕ್ಯವನ್ನ ಅರ್ಥ ಮಾಡಬೇಕಾಗುತ್ತೆ. ಉಪಸಂಹಾರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾರಿದ್ದಾರೆ ಅಂತ ನೋಡ್ಬೇಕು. ಈಗ ಓಂ ನಮೋ ಭಗವತೆ ರುದ್ರಾಯ ಅಂತ ಆರಂಭ ಆಯ್ತು. ಯಾವ್ದದು? ರುದ್ರ. ನಮಕ ನಮಸ್ತೆ ರುದ್ರವನ್ಯವಭೂತೋ ದೈತವೇ ನಮಃ ಅಂತ ಶುರು ಮಾಡೋದು. ಮುಗಿಸ್ಬೇಕಾದ್ರೆ ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಸ್ಟಾರ್ಟ್ ಮಾಡಿದ್ದೇನಂತ? ರುದ್ರಾಯ ನಮಃ ಅಂತ. ಮುಗಿಸಿದ್ದೇನಂತ? ವಿಷ್ಣವೇ ನಮಃ ಅಂತ. ಆದ್ರಿಂದ ಸ್ಟಾರ್ಟಿಂಗ್ ಬಲವ, ಎಂಡಿಂಗ್ ಬಲವ? ಆದ್ದರಿಂದ ಕೆಲವರು ಅಂತಾರೆ ಉಪಕ್ರಮವೇ ಬಲ, ಸ್ಟಾರ್ಟಿಂಗ್ಗೆ ಬಲವತ್ತರವಾದದ್ದು. ನಮ್ಮಾಚಾರ್ಯ ಅಂತಾರೆ ಉಪಕ್ರಮ ಅಲ್ಲ, ಉಪಸಂಹಾರಕ್ಕೆ ಬಲ. ಮುಗಿಸುವಾಗ ನೋಡ್ರಿ, ರಾವಣ ಆಗಿದ್ದ ದೊಡ್ಡ ಇವನು, ಹಾಗೆಲ್ಲ ರಾವಣನ ಬಗ್ಗೆ ಮಾತಾಡಿ ಅಂತಹ ರಾವಣನನ್ನ ಕೊಂದಿದ್ಯಾರು? ಅಂದ್ರೆ ಆರಂಭದಲ್ಲೆಲ್ಲ ರಾವಣನ ಬಗ್ಗೆ ಹೇಳಿ ಕೊನೆಗೆ ರಾಮದೇವರ ಬಗ್ಗೆ ಉಪಸಂಹಾರ ಮಾಡೋದು. ಅಲ್ಲಿಗೆ ಆರಂಭದ್ದು ದೊಡ್ಡದು, ಕೊನೆ ದೊಡ್ಡದು. ಆದ್ರಿಂದ ಉಪಕ್ರಮಕ್ಕೆ ಪ್ರಾಬಲ್ಯವು, ಉಪಸಂಹಾರಕ್ಕೆ ಪ್ರಾಬಲ್ಯವು ಅಂತಂದ್ರೆ ಆಚಾರ್ಯ ಏನ್ ಹೇಳ್ತಾರೆ? ಉಪಸಂಹಾರಕ್ಕೆ ಪ್ರಾಬಲ್ಯ. ಆಯ್ತಾ? ಎಲ್ಲ ಹೇಳಿ ಕೊನೆಗೆ ಆ ರುದ್ರದೇವರು ವಿಷ್ಣುವೇ ಅಂತಂದ್ರೆ ಇಲ್ಲಿ ತನಕ ಹೇಳಿದ ರುದ್ರದೇವರ ಮಹಿಮೆ ಎಲ್ಲ ಮುಖ್ಯವಾಗಿ ಯಾರಿಗೆ ಸೇರಿದ್ದು? ವಿಷ್ಣು ಸೇರಿದ್ದು. ಅದೇ ಸಮನ್ವಯ ಮಾಡುವಂತಹ ಕ್ರಮ. ಆದ್ದರಿಂದ ಅನಂತ ವೇದಗಳಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯನಾದವನು ವಿಷ್ಣುವೇ. ಆದ್ದರಿಂದ ಜಗಜ್ಜನ್ಮಾದಿಷ್ಟಕರ್ತೃ ಅವನೇ, ಜಗಜ್ಜನ್ಮಾದಿಷ್ಟಕರ್ತೃ ಅವನೇ. ಆದ್ದರಿಂದ ಜಿಜ್ಞಾಸ್ಯ ಬ್ರಹ್ಮನು ಅವನೇ ಅಂತ ಸಿದ್ಧವಾಗ್ತಾ ಇದೆ. ತತ್ವ ಸಮನ್ವಯ ಸೂತ್ರ ಮಾಡ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಕೆಲವರು ಹೇಳ್ತಾರೆ, ಸರಿ
ತತ್ವ ಸಮನ್ವಯ ಅಂತ ಹೇಳಿ ಮಾಡಿದ್ದಾರೆ. ಆದ್ರೆ ನಾವೇನ್ ಹೇಳ್ತೀವಿ, ಬ್ರಹ್ಮ, ಆ ಬ್ರಹ್ಮ ವಸ್ತು ಏನಿದೆ, ಆ ಬ್ರಹ್ಮ ವಸ್ತು ಶಬ್ದವಾಕ್ಯವೇ ಅಲ್ಲ, ಅಶಬ್ದ. ಅದರ ಲಕ್ಷಣವನ್ನ ಹೇಳಬೇಕಾದ್ರೆ, ಆ ಬ್ರಹ್ಮನ ಲಕ್ಷಣವನ್ನ ಹೇಳಬೇಕಾದ್ರೆ ಶಬ್ದಕ್ಕೆ ಗೋಚರ ಅಲ್ಲ, ಮಾತಿನಿಂದ ಹೇಳಕ್ಕಾಗೋದಿಲ್ಲ. ಯಥೋ ವಾಚೋ ನಿವರ್ತಂತೆ, ಮಾತುಗಳು ಅವನ ಹತ್ರ ಬಂದ್ಬಿಡುತ್ತೆ, ಶಬ್ದವನ್ನ ಮಾತುಗಳಿಗೆ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಯಾವ ಬ್ರಹ್ಮನನ್ನ ಮಾತುಗಳಿಂದ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಬ್ರಹ್ಮವನ್ನ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ಹೆಂಗ್ ಹೇಳ್ತೀರಾ? ಅಂದ್ರೆ ಅದಕ್ಕೆ ಶಬ್ದ, ನೀವೆಲ್ಲ ಇಲ್ಲಿ ಶಾಸ್ತ್ರ ಪ್ರತಿಪಾದ್ಯ ಅಲ್ಲ. ಯಾಕೆ? ಶಬ್ದಗಳಿಂದ ಬ್ರಹ್ಮನನ್ನ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ. ಅವನು ಅಶಬ್ದ ಅಲ್ಲ, ಅಂದ್ರೆ ಅವಾಚ್ಯ ಅಲ್ಲ. ಶಾಸ್ತ್ರದಿಂದ ಅವನ ವಾಚ್ಯನೋ ಅವಾಚ್ಯನೋ? ವಾಚ್ಯನೇ, ಕಿಂತು ವಾಚ್ಯಮೇವ, ಅವಾಚ್ಯ ಅಲ್ಲ ಬ್ರಹ್ಮ. ಅವಾಚ್ಯ ಸರ್ವಾತ್ಮನ ಅವಾಚ್ಯ. ನೀವೇ ತಿಳ್ಕೊಳ್ಳಕ್ಕಾಗಲ್ಲ, ಹೇಳುವಂತಹ ಭಗವಂತನ ಜ್ಞಾನವನ್ನೇ ನಿಮ್ಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ವೇದಗಳು ಹೇಳದೇ ಇರುವಂತಹ ದೇವರನ್ನು ನೋಡಬೇಕಾದಂತಿದೆ, ಅದು ಬೇರೆ. ವೇದೋಕ್ತ ತದನುಕ್ತ ಭಾರತೋಕ್ತ. ವೇದಗಳಲ್ಲಿ ಯಾವ ಗುಣಗಳನ್ನು ದೇವರನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಆಗಿಲ್ಲ, ಆ ಎಲ್ಲ ಗುಣಗಳನ್ನು ಎಲ್ಲಿ ಹೇಳಿದ್ದಾರೆ? ಮಹಾಭಾರತದಲ್ಲಿ ಹೇಳಿದ್ದಾರೆ. ವೇದಗಳಲ್ಲಿ ಪ್ರತಿಪಾದನೆ ಆಗಿಲ್ಲ ದೇವರ ಗುಣ, ಆ ಗುಣಗಳಲ್ಲಿ ಎಲ್ಲಿ ಬಂದಿದೆ? ಮಹಾಭಾರತದಲ್ಲಿ ಬಂದಿದೆ. ನಮ್ಗೆ ಗೊತ್ತಾಗ್ತಾ ಇದೆಯಾ? ಹೇಳಿರೋದನ್ನೇ ನಮ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ. ಅಂದ್ರೆ ನಮ್ಮ ಯೋಗ್ಯತೆಗೆ ದೇವರ ಗುಣ ಎಷ್ಟು ಕಾಣಬೇಕು ಅಷ್ಟು ಕಾಣುತ್ತೆ. ಅವಾಚ್ಯ ಅಂದ್ರೆ ಏನ್ ಗೊತ್ತಾ? ಹೇಳಕ್ ಆಗೋದೇ ಇಲ್ಲ. ಅನಂತ ಗುಣ ಅಂತ ನೀವು ಬಾಯಿ ಬರ್ತಾ ಇದೆಯಲ್ವಾ, ನಿರ್ಗುಣ ಅಂತ ಬರ್ತಾ ಇದ್ದೀಯ. ಅವನು ಅನಂತಗಲ್ಲ, ಗುಣ ಅಂತ ಅನಂತ ಗುಣತ್ವೇನ ಭಗವಂತನ ಜ್ಞಾನ ಮಾಡ್ತಾ ಇದ್ದಾರೆ. ಆ ಅನಂತ ಗುಣಗಳು ಯಾವುದು ಅಂತ ಹೇಳಿದ್ರೆ ನಮ್ಗೆ ಹೇಳಕ್ ಬರಲ್ಲ. ಆದ್ರೆ ಅವನ ಅನಂತ ಗುಣ ಇದೆ ಅನ್ನೋ ಜ್ಞಾನ ನಿಮ್ಗಿದೆ ಅಲ್ವಾ? ಅದಕ್ಕೋಸ್ಕರವೇ ಕಾಲತಂತ್ರದಲ್ಲಿ ಯೋಗ್ಯತಾನುಗುಣವಾಗಿ ಮನುಷ್ಯೋತ್ತಮರಿಂದ ಆರಂಭ ಮಾಡಿಕೊಂಡು ಬ್ರಹ್ಮದೇವರ ತನಕ ಗುಣಾನುಸಂಧಾನ ಕೊಟ್ಟು ಸತ್ಯದ ಆನಂದ ಬ್ರಹ್ಮಣ ಗುಣ ಇದಕ್ಕೆ ಹೇಳಿದ್ರು. ಮನುಷ್ಯೋತ್ತಮರು 4 ಸತ್ ಚಿತ್ ಆನಂದ ಆತ್ಮ ಗುಣೋಪಾಸನ ಆಯ್ತಲ್ಲ, ನಿಮಗೆ ದೇವ್ರು ಸಿಕ್ಕಿದ್ದಲ್ಲ, ನಿಮಗೆ ಆಯ್ತು ಮಾಡೋಣ. ಆದ್ದರಿಂದ ಅವನನ್ನ ಸರ್ವಾತ್ಮನ ಅವಾಚ್ಯ ಅಂತ ಭಗವಂತನು ಹೇಳಲಿಕ್ಕಾಗೋದಿಲ್ಲ. ಭಗವಂತ ಸರ್ವಾತ್ಮನ ಅವಾಚ್ಯನಲ್ಲ. ಯಾಕೆ ಭಗವಂತ ಸರ್ವಾತ್ಮನ ಅವಾಚ್ಯನಲ್ಲ? ಅವನ್ ಯಾಕೆ? ದೇವರಿಗೆ ಒಂದು ಹೆಸರಿದೆ, ಪರಮೇಶ್ವರ. ಯಾಕೆ ದೇವರನ್ನ ಪರಮೇಶ್ವರ ಅಂತ ಕರೀತಾರೆ ಅಂದ್ರೆ, ನ ಅತಿವೇದ್ಯ ನ ಚ ಅವೇದ್ಯ ತಸ್ಮಾತ್ ಪರಮೇಶ್ವರ. ಅವನನ್ನ ಪೂರ್ತಿಯಾಗಿ ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ, ಹಾಗಂತ ತಿಳ್ಕೊಳ್ದೇ ಇರಕ್ಕೂ ಆಗಲ್ಲ. ತಿಳ್ಕೊಂಡಿದ್ದೀವಿ, ತಿಳ್ಕೊಂಡಿಲ್ಲ. ಆದ್ರಿಂದ ದೇವ್ರ ಹೆಸರೇನು? ಪರಮೇಶ್ವರ. ಪೂರ್ತಿ ತಿಳ್ಕೊಂಡ್ಬಿಟ್ರೆ ಇವನ್ ಬಗ್ಗೆ ನಮ್ಗೆಲ್ಲ ಗೊತ್ತಾಗೋಯ್ತು, ಅವನ ಬಗ್ಗೆ ನಾನೇ ತಿಳ್ಕೊಳ್ಬೇಕು ಅಲ್ವಾ? ಅತಿವೇದ್ಯನೂ ಅಲ್ಲ, ಅವೇದ್ಯನೂ ಅಲ್ಲ. ಆದ್ದರಿಂದ ಭಗವಂತ ಯಾರು? ಪರಮೇಶ್ವರ. ಆದ್ದರಿಂದಲೇ ಸತ್ ಚಿತ್ ಆನಂದ ಮತ್ತು ಆತ್ಮ ಅಂತ ಚತುರ್ಗುಣೋಪಾಸನೆಯಿಂದ ಅನಂತ ಗುಣೋಪಾಸನೆ ತನಕ ಮಾಡುವ ಜೀವರಿದ್ದಾರೆ, ಎಲ್ಲ ಇದೆ. ಆದ್ದರಿಂದ ಅಶಬ್ದ ಅದು ಅವಾಚ್ಯ ಅಲ್ಲ.
ಹೆಂಗ್ ಹೇಳ್ತೀರಾ ಅದು ವಾಚ್ಯ ಅಂತ ಅಂದ್ರೆ ವ್ಯಾಸರು ಹೇಳ್ತಾರೆ ಈಕ್ಷತೆ ಈಕ್ಷತಿ ಎಂದು ಶಬ್ದ ಇದೆ. ಈಕ್ಷತಿ ಎಂದು ಮೀನಿಂಗ್ ಏನು? ಜ್ಞಾನ. ಜ್ಞಾನಕ್ಕೆ ವಿಷಯ ಸಬ್ಜೆಕ್ಟ್. ನಿಮಗೆ ಜ್ಞಾನ ಬಂತು ಅಂದ್ರೆ ಜ್ಞಾನದ ವಿಷಯ ಯಾರು? ಯಾರೇ? ದೇವ್ರೆ. ಆದ್ದರಿಂದ ಈಕ್ಷತೆ ನ ಅಶಬ್ದಂ ಅಶಬ್ದಂ ನ ಸೂತ್ರ ಅರ್ಥ ಮಾಡ್ಕೊಳ್ಳೋ ಕ್ರಮ ಇದು. ಅಶಬ್ದಂ ನ ಇದು ಅವಾಚ್ಯ ಅಲ್ಲ. ಯಾಕೆ? ಜ್ಞಾನಕ್ಕೆ ವಿಷಯವಾದ್ದರಿಂದ. ಈ ಸೂತ್ರದ ಅರ್ಥ ಇಷ್ಟೇ. ಅವಾಚ್ಯ ಅಲ್ಲ, ಜ್ಞಾನಕ್ಕೆ ವಿಷಯವಾದ್ದರಿಂದ. ಈಕ್ಷತೆ ಅಶಬ್ದಂ. ಹೌದು. ಪರಮೇಶ್ವರ್ಯಶಾಲಿ ಅಂತ ಎಲ್ಲರೂ ನೋಡ್ಕೊಳ್ಳೋನು ಅಂತ ಅರ್ಥ. ಅದು ರುದ್ರದೇವರೆಲ್ಲ ಕೂಡ ಇರಲಿಲ್ಲ. ಮುಂದಕ್ಕೆ ಅವನಲ್ಲಿ ಜ್ಞಾನ ವಿಷಯತ್ವ ಬಂತು. ಆದ ಗುಣ ಇದೆ ಅವನಲ್ಲಿ ಅಂತ ಹೇಳ್ತಾರೆ ವೇದಗಳು. ಅವನು ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ. ಗುಣ ಇರೋ ಜೀವನಲ್ಲಿ ಅಂತಾದ್ರೆ ಜಿಜ್ಞಾಸ ಬ್ರಹ್ಮಜೀವ ಆಗ್ಬಿಡ್ಲಿ ಅಂತ ಪ್ರಶ್ನೆ. ಅದಕ್ಕೆ ಗೌಣಶ್ಚೇನಾತ್ಮ ಶಬ್ದ ಅಂತ ಸೂತ್ರ ಬರುತ್ತೆ. ಮತ್ತೆ ನಾಳೆ ಬೆಳಗ್ಗೆ